ಕಾತ್ಯಾಯನಿಗೆ ಬಿಂಬರೂಪಳಾದಂತಹ ಉಮಾದೇವಿ, ಅವಳೇ ಇಂದ್ರನಿಗೆ ಗುರು. ಆ ಇಂದ್ರನಿಗೆ ಸಮಾನನಾಗಿರತಕ್ಕಂತಹ ಕಾಮನಿಗೂ ಅವಳೇ ಗುರು. ನೋಡಿ, ಸ್ತೋತ್ರ ಮಾಡ್ತಾನೆ ಕಾಮ ಪ್ರದ್ಯುಮ್ನ. ಓಂ ನಮಃ ಕಾತ್ಯಾಯನ್ಯೈ ಗಿರೀಶಾಯೈ ನಮೋ ನಮಃ. ನಮಸ್ತೈಲೋಕ್ಯ ಮಾಯಾಯೈ ಕಾತ್ಯಾಯನ್ಯೈ ನಮೋ ನಮಃ. ನಮಃ ಶತ್ರು ವಿನಾಶಿನ್ಯೈ ನಮೋ ಗೌರ್ಯೈ ಶಿವಪ್ರಿಯೇ. ನಮಸ್ಸೇ ಶಂಭುಮಥಿನೀಂ ನಿಶುಂಭಮಥಿನೀಮಪಿ ನಮೋ ಕಾಲರಾತ್ರಿಂ ಕಾಲರಾತ್ರಿ ನಮಸ್ತುಭ್ಯಂ. ಕೌಮಾರ್ಯೈ ಚ ನಮೋ ನಮಃ. ಕಾಂತಾರವಾಸಿನೀಂ ದೇವೀಂ ನಮಸ್ಯಾಮಿ ಕೃತಾಂಜಲಿ. ವಿಂಧ್ಯವಾಸಿನೀಂ ದುರ್ಗಘ್ನಾಂ ರಣದುರ್ಗಾಂ ರಣಪ್ರಿಯಾಂ ನಮಸ್ಯಾಮಿ ಮಹಾದೇವೀಂ. ಜಯಾಂಚ ವಿಜಯಾಂ ತಥಾ ಅಪರಾಜಿತಾಂ ನಮಸ್ಸೇಹಂ. ಅಜಿತಾಂ ಶತ್ರುನಾಶಿನೀಂ ಘಂಟಾಹಸ್ತಾಂ ನಮಸ್ಯಾಮಿ. ಘಂಟಾಮಾಲಾಕುಲಂ ತಥಾ ತ್ರಿಶೂಲಿನೀಂ ನಮಸ್ಯಾಮಿ. ಮಹಿಷಾಸುರಘಾತಿನೀಂ ಸಿಂಹಾನನಾಂ ನಮಸ್ಯಾಮಿ. ಸಿಂಹಪ್ರವರಕೇತನಾಂ ಏಕಾನಂಶಾಂ ನಮಸ್ಯಾಮಿ. ಗಾಯತ್ರೀಂ ಯಜ್ಞಸತ್ಕೃತಾಂ ಸಾವಿತ್ರೀಂ ಚಾಪಿ ವಿಪ್ರಾಣಾಂ ನಮಸ್ಸೇಹಂ ಕೃತಾಂಜಲಿ. ರಕ್ಷಮಾಂ ದೇವಿ ಸತತಂ ಸಂಗ್ರಾಮೇ ವಿಜಯಂ ಕುರು ಇತಿ ಕಾಮವಚಸ್ತುಷ್ಟ ದುರ್ಗಾ ಸಂಪ್ರೀತ ಮಾನಸ. ಇಷ್ಟು ಸುಮಾರು 8 ಶ್ಲೋಕಗಳಿವೆ, ಅದ್ಭುತವಾಗಿವೆ. ಈ ಶ್ಲೋಕಗಳನ್ನು ನನ್ನದೊಂದು ಸಜೆಷನ್, ಯಾರಿಗೆ ಸಾಧ್ಯವೋ ಅವರು ಈ 7-8 ಶ್ಲೋಕಗಳನ್ನು ಅಂದು ಪಾರ್ವತೀದೇವಿ, ದುರ್ಗಾ ಶಿವಪತ್ನಿಯಾದಂತಹ ಪಾರ್ವತೀದೇವಿಯನ್ನು, ಉಮಾದೇವಿಯನ್ನು ಆರಾಧಿಸಬೇಕು. ಉಮಾದೇವಿಯನ್ನು ಆರಾಧಿಸುವುದಕ್ಕೆ ನಾನಾ ಪ್ರಸಂಗಗಳು, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅನೇಕ ಪ್ರಸಂಗಗಳಿವೆ. ವಿವಾಹದ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಗೌರಿಹರ ಪೂಜಾ ಅಂತ ಮಾಡ್ತಾರೆ. ಆಗ ಗೌರಿ ಪೂಜೆಯನ್ನು ಮಾಡಬೇಕು. ಆಗಲೂ ಈ 8 ಶ್ಲೋಕಗಳು ಅತ್ಯಂತ ಉತ್ತಮವಾಗಿರುವಂಥದ್ದು, ವಿಶೇಷ ಮಂಗಲಪ್ರದವಾದದ್ದು ಒಂದು. ಅದಾದ ಮೇಲೆ 5 ವರ್ಷಗಳವರೆಗೆ ಮಂಗಲಾಗೌರಿ ಪೂಜೆಯನ್ನು ಮಾಡ್ತಾರೆ. ಆಗಲೂ ಕೂಡ ಗೌರಿ ಪೂಜೆ, ಆಗಲೂ ಈ ಸ್ತೋತ್ರವನ್ನು ಅಂದು ಪೂಜೆಯನ್ನು ಮಾಡುವುದು ವಿಶೇಷವಾಗಿ ಫಲಪ್ರದವಾದಂಥದ್ದು. ಇದು 2. ಮೌನಗೌರಿ ಪೂಜೆ ಅಂತ ಹೇಳಿ ಚಿಕ್ಕ ವಯಸ್ಸಿನಲ್ಲಿ ಮಾಡಿಸ್ತಾರೆ. ಆಗಲೂ ಆ ಮಕ್ಕಳಿಗೆ ಸಾಧ್ಯವಿದ್ದರೆ ಈ ಶ್ಲೋಕಗಳನ್ನು ಹೇಳಿಸಿ ಪೂಜೆಯನ್ನು ಮಾಡುವುದು ಉತ್ತಮ. ಇದು ಮತ್ತೊಂದು. ಅದಲ್ಲದೆ ದೀಪಸ್ತಂಭ ಗೌರಿ ಪೂಜೆಯನ್ನು ಮಾಡ್ತಾರೆ. ಆಗಲೂ ಕೂಡ ಪಾರ್ವತಿಯ ಪೂಜೆ ಇದೆ. ಆಗಲೂ ಈ ಸ್ತೋತ್ರವನ್ನು ಹೇಳುವುದಕ್ಕೆ ಅವಕಾಶವಿದೆ. ಹೀಗೆ ನಾನಾ ವಿಧವಾದ ಪ್ರಸಂಗಗಳಲ್ಲಿ ಗೌರಿ ಪೂಜೆಯನ್ನು ಮಾಡುವುದು. ಆಗ ಬೇರೆ ಬೇರೆ ಸ್ತೋತ್ರಗಳನ್ನು ಅನ್ನುವುದರ ಬದಲಾಗಿ ಈ ಉತ್ತಮವಾಗಿರುವಂತಹ ಯಾವುದೇ ಶ್ರೇಷ್ಠವಾದ ಸ್ತೋತ್ರ, ಪುರಾಣದ ಸ್ತೋತ್ರವನ್ನು ಅನ್ನುವುದಾದರೆ ಚಿಂತೆ ಇಲ್ಲ. ಆದರೆ ಸಂಸ್ಕೃತದಲ್ಲಿರುವಂತಹ ಹರಿವಂಶದಲ್ಲಿದ್ದ ಕಾಮ ತನ್ನ ಬಿಂಬರೂಪಳಾಗಿರುವ ಅಥವಾ ಗುರುವಾಗಿರುವಂತಹ ಕಾತ್ಯಾಯನಿಗೆ ವಿಶೇಷವಾಗಿ ಪೂಜೆ ಮಾಡಿದ್ದು